ಇನ್ನು ದಾವಣಗೆರೆ ದಕ್ಷಿಣ ಉಪಚುನಾವಣೆ ಗೆಲ್ಲೋದ್ಯಾರು ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಎಸ್.ಎಂ. ಸಮರ್ಥ್ ವರ್ಸಸ್ ಶ್ರೀನಿವಾಸ್ ದಾಸಕರಿಯಪ್ಪ, ಇವರಿಬ್ಬರ ಮುಂದೆ ಯಾರಿಗೆ ಜಯ ಸಿಗುತ್ತೆ? ಅಶ್ವವೇಗ ನ್ಯೂಸ್ನಲ್ಲಿ ದಾವಣಗೆರೆ ಮತದಾರರ ಮನದಾಳದ ಮಾತುಗಳು. ದಾವಣಗೆರೆ ದಕ್ಷಿಣದಲ್ಲಿ ಬಿಗ್ ಫೈಟ್ ಆಗೋದು ಪಕ್ಕ. ಆಸ್ಪತ್ರೆ ಕಾಲೇಜಿಗಾಗಿ ಮೊದಲಿನಿಂದ ಜನರು ಬೇಡಿಕೆಯನ್ನ ಇಟ್ಟಿದ್ದಾರೆ. ದಾವಣಗೆರೆ ಉತ್ತರ ಕ್ಷೇತ್ರ ಅಭಿವೃದ್ಧಿ ಆದರೆ ಸಾಕಾ? ಬಡವರಿಗೆ ಮನೆ ಅನ್ನೋದು ಇಲ್ಲ, ರೇಷನ್ ಕಾರ್ಡು ಇಲ್ಲ. ಜನರ ಸಮಸ್ಯೆಯಲ್ಲಿ ಇದ್ರೂ ಯಾರು ಬಂದು ಕೇಳ್ತಾ ಇಲ್ಲ. ಜನರ ಕಷ್ಟವನ್ನ ಯಾವ ಒಬ್ಬ ನಾಯಕರು ಕೂಡ ಇಲ್ಲಿ ಕೇಳ್ತಾ ಇಲ್ಲ. ಇನ್ನು ಎಸ್.ಎಂ. ಸಮರ್ಥ್ ವರ್ಸಸ್ ಶ್ರೀನಿವಾಸ್ ದಾಸಕರಿಯಪ್ಪ, ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕ್ಷೇತ್ರದಲ್ಲಿ ಇವರಿಬ್ಬರ ಮಧ್ಯೆ ಏನು ಸಮರ ಇದೆ, ಗೆಲ್ಲೋದ್ಯಾರು ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಇಲ್ಲಿ ಮೂಡ್ತಾ ಇರುವಂಥದ್ದು. ಒಂದು ಕಡೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಆಗಿರತಕ್ಕಂಥ ಸಮರ್ಥ್ ಅವರು, ಶಾಮನೂರು ಅವರ ಮೂರನೇ ಕುಡಿ ಅವರು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಬಿಜೆಪಿ ಅಭ್ಯರ್ಥಿ. ಇವರಿಬ್ಬರ ಮಧ್ಯೆ ಯಾರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಲಿಯುತ್ತೆ, ಯಾರು ಗೆಲ್ತಾರೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಇದೆಲ್ಲದರ ಮಧ್ಯೆ ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ದಾವಣಗೆರೆ ಮತದಾರರ ಮನದಾಳದ ಮಾತುಗಳನ್ನು ನಾವು ಕೇಳಿದ್ದೇವೆ. ದಾವಣಗೆರೆ ದಕ್ಷಿಣದಲ್ಲಿ ಬಿಗ್ ಫೈಟ್ ಆಗೋದು ಪಕ್ಕ. ಅಲ್ಲಿರುವಂತಹ ಜನರು ಕೂಡ ಹೇಳ್ತಾ ಇದ್ದಾರೆ, ಆಸ್ಪತ್ರೆ ಕಾಲೇಜಿಗಾಗಿ ಮೊದಲಿಂದಲೂ ಕೂಡ ಜನರು ಬೇಡಿಕೆಯನ್ನೇ ಇಟ್ಟಿದ್ದಾರೆ. ಬರಬೇಕು ದಾವಣಗೆರೆಯಲ್ಲಿ ಮಾತ್ರ ಕಾಂಗ್ರೆಸ್ಸೇ, ಯಾಕಂದ್ರೆ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲಿ ಸಿಮೆಂಟ್ ರೋಡ್ ನೋಡ್ತಾ ಇದ್ರಲ್ಲ, ನೀವು ನಿಂತಿದ್ರ, ಇದೆಲ್ಲ ಮಾಡಿರೋದು ಕಾಂಗ್ರೆಸ್ಸಿಂದ, ಬಿಜೆಪಿಯಿಂದ ಅಲ್ಲ. ಕೇಂದ್ರದಲ್ಲಿ ಕಾಂಗ್ರೆಸ್ ಬರಲಿ, ದಾವಣಗೆರೆಯಲ್ಲಿ ಬಿಜೆಪಿ ಬರಲಿ. ಉಲ್ಟಾ ಹೇಳಿದ್ನಾ? ಇದು ಆಗ್ಬೇಕು, ಇದು ರಿಪೀಟ್ ಆಗ್ಬೇಕು. ಯಾಕಂದ್ರೆ ನನ್ನ ಮಕ್ಕ ಗೊತ್ತಾಗಬೇಕಲ್ಲ ಎಲ್ಲರಿಗೂ. ರಿಪೀಟ್ ನಾ ಬೇಕಂತಾನೆ ಹೇಳಿರೋದು. ಕಾಂಗ್ರೆಸ್ ದಾವಣಗೆರೆಯಲ್ಲಿ, ಕೇಂದ್ರದಲ್ಲಿ ಬಿಜೆಪಿ. ದಾಸ್ ಕರಿಯಪ್ಪರು ವಿನಮ್ನರ್ಗೆ ಅಷ್ಟೇ ಸೀಮಿತ. ದಾಸ್ ಕರಿಯಪ್ಪ ಯಾರು ಅಂತ ದುಗ್ಗಂಪೇಟೆ ಗೊತ್ತೇ ಇಲ್ಲ. ಅವ್ರು ಗೆದ್ದು ಅವರೊಂದು ಕಿರೀಟ ಓದ್ಕೊಂಡ್ರೆ ಏನೂ ಉಪಯೋಗ ಇಲ್ಲ, ಹೌದ್ರಾ? ಫಸ್ಟ್ ಎಷ್ಟು ವರ್ಷ ಆಯ್ತು ನಾವು ಇಲ್ಲೇ ಭಾಳ ಮಾಡಕತ್ತಿ, ಇಷ್ಟು ಓಟ್ ಹಾಕಿದ್ರು ನಮಗೊಂದು ಮನೆ ಸಿಕ್ಕಿಲ್ಲ. ನಮಗೊಂದು ಮನೆ ಅಂತ ಬೇಕು. ನೀರಿಂದು, ಕರೆಂಟಿಂದು ಎಲ್ಲದು ಏರಿಸಿದ್ದಾರೆ. ರೇಷನ್ ಸರಿಯಾಗಿ ಸಿಗ್ತಿಲ್ಲ. ಸಿಲಿಂಡ್ರ್ ನೋಡಿದ್ರೆ ಸಿಲಿಂಡ್ರ್ ಏರಿಸ್ಕೊಂತಿದ್ದಾರೆ. ಸಿಲಿಂಡ್ರ್ ಇಲ್ಲ, ಸಿಲಿಂಡ್ರ್ ಏರಿಸ್ಕೊಂತಿದ್ದಾರೆ. ಸಿಲಿಂಡ್ರು ಕ್ಲೀನಾಗಿ ಇದು ಆಗಬೇಕು, ಎಲ್ಲ ರೇಟ್ ಇಳಿಬೇಕು. ನಮಗೆ ಸದ್ಯ ಮನೆ ಸಿಗ್ಬೇಕು. ನಮಗೆ ಮನೆ ಒಂದು ಸಿಗ್ಬೇಕು ನಮಗೆ ಸದ್ಯ. ಹೆಣ್ಮಕ್ಳಿಗೆ ಒಂದು ದುಡಿಯೋಕ್ಕೆ ಇಲ್ಲಿ ಒಂದು ಫ್ಯಾಕ್ಟ್ರಿ ಆಗಲಿ ಏನೇ ಆಗಲಿ ಮಾಡಬೇಕು. ಮನೆ ಇಲ್ದೇ ಮನೆ ಸಿಗಬೇಕು. ಒಂದು ಒಳ್ಳೆತನದಿಂದ ಅವರು ಹೋದ್ರೆ ನಾವು ಒಳ್ಳೆತನದಿಂದ ಓಟ್ ಹಾಕ್ತೀವಿ. ಇದು ಭಾರತೀಯ ಜನತಾ ಪಕ್ಷದಿಂದ ದಾಸಕರಿಯಪ್ಪ ಸೀನಣ್ಣವರು ನಿಂತಿದ್ದಾರೆ. ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಮಲ್ಲಣ್ಣರ ಮಗ ಅವರು ಸಮರ್ಥ್ ಅಂತ, ಅವ್ರಿಗೆ ಅನುಭವ ಕಮ್ಮಿ. ಪಕ್ಷದಾಗ ಅನುಭವ ಕಮ್ಮಿ, ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಅವ್ರಿಗೆ ಅನುಭವ ಸಮರ್ಥಕ್ಕೆ ಕಮ್ಮಿ. ದಾಸಕರಿಯಪ್ಪ ಸೀನಣ್ಣವ್ರಿಗೆ ಅನುಭವ ಜಾಸ್ತಿ ನಮ್ಮ ಬಿಜೆಪಿ ಒಳಗಾಗಿ. ಅದು ಆ ಮುಖಾಂತರ ಹೇಳ್ಬೇಕಂದ್ರೆ ಬಿಜೆಪಿ ಪಕ್ಷ ಸೀನಣ್ಣವ್ರ ಪಕ್ಷದಿಂದ ಆರಿಸಿ ಬಂದರೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಈ ಕಡೆಗೆ ಕಾಂಗ್ರೆಸ್ ಪಕ್ಷದಿಂದ ಏನೂ ಅಭಿವೃದ್ಧಿ ಆಗಿಲ್ಲ. ಒಂದು ಸ್ಕೂಲು, ಒಂದು ಕಾಲೇಜು, ಒಂದು ಹಾಸ್ಪಿಟ್ಲು, ಇರೋ ದೇವಸ್ಥಾನದ ಚೌಟ್ರಿ ಕಟ್ಟಿದ್ದಾರೆ ದುಗ್ಗಮ್ಮಂದು, ಅದನ್ನೇ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಿಲ್ಲ. ಆ ಸ್ಕೂಲು ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ನಮ್ಮ ದಾಸಕರಿಯಪ್ಪ ಸೀನಣ್ಣವ್ರು ಆರಿಸಿ ಬಂದೇ ಬರ್ತಾರೆ. ಹಂಗಾಗಿ ಅವ್ರು ಬಂದರೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಯುವಕರು ಬೆಳೀತಾರೆ. ಈ ಕಡೆಗೆ ಒಂದು ಫ್ಯಾಕ್ಟ್ರಿನೂ ಬೇಕಾಗೈತಿ. ಅವರ ಫ್ಯಾಕ್ಟ್ರಿ ಇದಾವೆ, ಕಾಂಗ್ರೆಸ್ ಪಕ್ಷದಿಂದ ಫ್ಯಾಕ್ಟ್ರಿಗಳು ಇದಾವೆ, ಬಿಜೆಪಿ ಪಕ್ಷದಿಂದ ಫ್ಯಾಕ್ಟ್ರಿನೂ ಇಲ್ಲ. ಈ ಕಡೆಗೆ ನಾವು ಅಕಸ್ಮಾತ್ ಯಾವುದೇ ಪಕ್ಷ ಆರಿಸಿ ಬಂದ್ರೂ ಯುವಕರಿಗೆ ಕೆಲಸ ಬೇಕಿಲ್ಲ. ಎಲೆಕ್ಷನ್ ಬಂದಾಗ ಕರ್ಕೊಂಡು ಅಡ್ಡಾಡೋದು, ಎಲೆಕ್ಷನ್ ಮುಗಿದಾದ್ಮೇಲೆ ದೇವಸ್ಥಾನ ಹತ್ರ ಬಂದಾಗ ಆಯ್ ಅನ್ನೋದು ಬೇರೆ ಪಕ್ಷದಿಂದ ನಡೀತೈತಿ. ಆ ಪಕ್ಷದ ಹೆಸರು ಹೇಳಂದ್ರೆ ಹೇಳ್ತೇನೆ. ಕಾಂಗ್ರೆಸ್ ಪಕ್ಷದಿಂದ ದೇವಸ್ಥಾನಕ್ಕೆ ಬರ್ತಾರೆ, ಕೈ ಮುಗಿತಾರೆ, ಒಂದು 4 ಜನ ಸೇರ್ತಾರೆ, ಹೋಗ್ತಾರೆ. ಹಂಗಾಗಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕಪ್ಪ ಅಂದರೆ ಒಬ್ಬ ನಮ್ಮ ಕಡೆಯಿಂದ ಲೀಡರ್ ಹಿಡ್ಕೊಂಡು ಅವ್ರು ಗೇಟ್ ದಾಟಕ್ಕೆ ಒಬ್ಬನ್ ಬೇಕು, ಒಳಗೆ ಕರ್ಕೊಂಡು ಹೋಗಕ್ಕೆ ಇನ್ನೊಬ್ಬನ್ ಬೇಕು. ಅಲ್ಲಿ ಹೋದಾಗ ಪಾಪ ಅವರು
ಡೆಲ್ಲಿಯಾಗಿರ್ತಾರೆ, ಬೆಂಗಳೂರಾಗಿರ್ತಾರೆ, ಒಳಗಿದ್ರು ಹೇಳಲ್ಲ, ಸ್ಪಾಟ್ನಾಗೆ ಕೆಲಸ ಮುಗಿಸ್ಕೊಡ್ತಾರೆ. ಅಂಥ ವ್ಯಕ್ತಿ ನಮಗೆ ಬೇಕು. ಹಂಗಾಗಿ ಶ್ರೀನಿವಾಸ ದಾಸಕಪ್ಪನ ಆರ್ಸ್ ಬಂದೇ ಬರ್ತಾರೆ. ಅವ್ರಿಗೆಲ್ಲ ನಾವು ಬೆಂಬಲರಾಗಿ ಇದ್ದೇವೆ. ಒಂದು ಗ್ರೌಂಡ್ ಬೇಕು. ಗ್ರೌಂಡ್ ಇದ್ದದ್ದೇ ಅಭಿವೃದ್ಧಿ ಮಾಡಿದ್ರೆ ಸಾಕು. ಅವ್ರೇನು ಕೊಂಡ್ಕೊಂಡೇನು ಮಾಡ್ಬೇಕೇನಾಗಿಲ್ಲ. ಬೇರೆ ಕಡೆಗೆ ಬೇರೆ ಸಮಾಜದವ್ರಿಗೆ ಒಂದು ಗ್ರೌಂಡ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡಿರ್ಬೇಕು ಅದು ಗ್ರೌಂಡ್ನ. ಅದೇ ಥರ ಇಲ್ಲಿ ನಮ್ದು ದೇವರಾಜ್ ಬಡಾವಣೆನಿದೆ, ಅದನ್ನ ಮಾಡಿ ಸಾಕು. ಬೇರೆಯವರಿಗೆಲ್ಲ ಎಕರೆ ಗಂಟ್ಲೆ ಹೊಲ ತಗೊಂಡು ಮಾಡಿಕೊಟ್ಟಿದ್ದಾರೆ. ಈ ಮಗನಹಳ್ಳಿ ರೋಡಿಗೆ ಹೋದ್ರೆ ಒಂದು ಸ್ಟೇಡಿಯಂ ಇದೆ, ನಮ್ಮ ಕಡೆ ಯಾವ ಸ್ಟೇಡಿಯಂ ಇಲ್ಲ. ಯುವಕರಿಗೆ ಕೆಲಸ ಬೇಕು, ಯುವಕರಿಗೆ ಕೆಲಸ ಬೇಕು. ಅದಕ್ಕೊಂದು ಫ್ಯಾಕ್ಟ್ರಿ ಬೇಕು, ಯಾವ್ದಾದ್ರು ಕಂಪ್ನಿ ಆದ್ರೂ ಸಾಕು, ಕೆಲಸ ಬೇಕು. ಈಗ ಓದಿರಲ್ಲ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಈಗ ಅವ್ರು ಬೆಂಗಳೂರಿಗೆ ಹೋದ್ರೆ ಇಲ್ಲಿ ತಂದೆ ತಾಯಿ ನೋಡ್ಕೊಳೋರು ಯಾರು? ಈಗ ಬೆಂಗಳೂರಿಗೆ ಹೋಗ್ತಾರೆ ಹುಡ್ರಲ್ಲ, ಅಲ್ಲಿ ಹೋಗಿ ಅಲ್ಲಿ ಹೋದ್ರೆ ಇಲ್ಲಿ ಬಂದು ಜೀವನ ಮಾಡೋಕ್ಕಾಗಲ್ಲ ಅವ್ರು. ಯಾಕಂದ್ರೆ ಅಲ್ಲೆಲ್ಲ ಹೈಫೈ ಜೀವನ ಮಾಡಿರ್ತಾರೆ, ರೂಮ್ ಬಾಡಿಗೆ ಎಲ್ಲ ಕಟ್ಟಿ ಮಜಾ ಮಾಡಾರ ಅಲ್ಲಿ ಹೋಗಿರ್ತಾರೆ. ತಂದೆ ತಾಯಿ ನೋಡ್ಕೊಳೋರು ಯಾರು? ಹೌದ್ರಾ? ಇಲ್ಲಿ ಒಂದು ಫ್ಯಾಕ್ಟ್ರಿ ಬೇಕು, ಫ್ಯಾಕ್ಟ್ರಿ ಹುಡ್ರೆಲ್ಲ ಕೆಲಸ ಮಾಡೋ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.